ನಮಸ್ಕಾರ ಗೆಳೆಯರೇ. ಇವತ್ತು ನಾವು ಬಂದಿದ್ದೀವಿ ರಾಮನಗರ ಜಿಲ್ಲೆಯ ಬೊಂಬೆನಗರಿ ಚನ್ನಪಟ್ಟಣ ತಾಲೂಕಿನ ಮಳೂರು ಗ್ರಾಮದಲ್ಲಿರುವ ಅಂಬೆಗಾಲು ಕೃಷ್ಣ ದೇವಾಲಯಕ್ಕೆ. ನೋಡಿ ಗೆಳೆಯರೇ, ಅಂಬೆಗಾಲು ಕೃಷ್ಣನ ದೇವಸ್ಥಾನದ ಬಗ್ಗೆ ಸ್ವಲ್ಪ ಹಿನ್ನೆಲೆ ಹೇಳಬೇಕು ಅಂತಂದ್ರೆ, ಇಡೀ ಭಾರತದಲ್ಲಿ ಈ ತರ ಬಾಲಲೀಲೆಯನ್ನು ಹೋಲುವಂತಹ ಇರುವಂತ ವಿಗ್ರಹ ಇದೇ ದೇವಸ್ಥಾನದಲ್ಲಿರೋದು. ಆಮೇಲೆ ಅಂಬೆಗಾಲು ಕೃಷ್ಣನ ಮೂಲ ಮೂರ್ತಿ ಇದಾಗಿದೆ. ಇದರ ವಿಶೇಷತೆ ಏನು ಅಂತಂದ್ರೆ, ಈ ಅಂಬೆಗಾಲ ಕೃಷ್ಣನ ಬಲಗೈಯಲ್ಲಿ ಬೆಣ್ಣೆ ಹಿಡ್ಕೊಂಡು, ಅಂಬೆಗಾಲನ್ನ ಹಿಡ್ಕೊಂಡು ಮುಂದಕ್ಕೆ ನಡ್ಕೊಂತ ಹೋಗ್ತಾ ಇರುವಂತಹ ವಿಗ್ರಹ ಇದು. ಸೊ ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ವಿಗ್ರಹ ನೋಡಕ್ಕೆ. ದಯವಿಟ್ಟು ಎಲ್ಲರೂ ಒಂದ್ಸರಿ ಬಂದ್ಬಿಟ್ಟು ಈ ದೇವಸ್ಥಾನನ ವಿಸಿಟ್ ಮಾಡಬೇಕು ನೀವು ಗೆಳೆಯರೇ. ಇನ್ನೊಂದು ವಿಶೇಷ ಏನೆಂದರೆ ಈ ದೇವಸ್ಥಾನದ ಬಗ್ಗೆ, ಅಂಬೆಗಾಲು ಕೃಷ್ಣನ ಮೂರ್ತಿಯನ್ನು ಕಣ್ವ ಮಹರ್ಷಿಗಳು ತಪಸ್ಸು ಮಾಡಿ ಪ್ರತಿಷ್ಠಾಪಿಸಿದ್ದಾರೆ ಅಂತ ಪುರಾಣದ ಕಥೆಗಳು ಹೇಳುತ್ತದೆ. ಹಾಗೆ ಪುರಂದರದಾಸರು ಅದೇ ಅಂಬೆಗಾಲು ಕೃಷ್ಣನ ವಿಗ್ರಹವನ್ನು ನೋಡಿ ಆಡಿಸಿದಳೆ ಯಶೋದೆ ಜಗದೋದ್ಧಾರಣ ಎಂಬ ದಾಸರ ಪದಗಳನ್ನು ಹಾಡಿ ಅಂಬೆಗಾಲು ಕೃಷ್ಣನಿಗೆ ಭಕ್ತಿ ಭಾವಗಳನ್ನು ಸಮರ್ಪಿಸಿದ್ದಾರೆ. ಗೆಳೆಯರಿ, ಒಂದು ವಿಶೇಷವಾದ ವಿಷಯವನ್ನು ನಿಮಗೆ ಅಂಬೆಗಾಲು ಕೃಷ್ಣನ ದೇವರ ಬಗ್ಗೆ ಹೇಳಲೇಬೇಕು. ಎಷ್ಟೊಂದು ಜನಕ್ಕೆ ಮಕ್ಕಳಾಗಿಲ್ದಲೇ ಇರುವಂಥವ್ರು ಬಂದ್ಬಿಟ್ಟು ಇಲ್ಲಿ ಅಂಬೆಗಾಲು ಕೃಷ್ಣನ ಹತ್ರ ಹರಕೆ ಹೊತ್ಕೊಂಡು ಮಕ್ಕಳಾಗಿದೆ. ಹಾಗೆ ಅಂಬೆಗಾಲು ಕೃಷ್ಣನ ಹರಕೆಯನ್ನು ಹೇಗೆ ತೀರಿಸ್ತಾರೆ ಅಂತಂದ್ರೆ, ಮಕ್ಕಳಾದ್ಮೇಲೆ ಈ ಬೆಳ್ಳಿ ತೊಟ್ಲು ಮತ್ತು ಮರದ ತೊಟ್ಲನ್ನ ಕೊಟ್ಟು ದೇವ್ರಿಗೆ ಪೂಜೆ ಮಾಡಿ ಆ ಹರಕೆಯನ್ನು ತೀರಿಸ್ತಾರೆ. ಎಷ್ಟೋ ಜನ ತಂದೆ ತಾಯಿಗಳು ಬಹಳ ಖುಷಿಯಿಂದ ಆ, ಇಲ್ಲಿಂದ ಹೋಗಿದ್ದಾರೆ. ದಯವಿಟ್ಟು ಎಲ್ಲರೂ ಬನ್ನಿ. जगतोद्धारना जगतोद्धारना आडिसिदळे शोधे जगतोद्धारना आडिसिदळे शोधे ಜಗದೋದ್ಧಾರನ. ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.